ಸಾರಿಗೆ ಸಂಕಟ ಸರ್ಪವಾದಿ ತಲೆ ಪರ. ಇದು ಕಾರಣಿಕ ಭವಿಷ್ಯವಲ್ಲ, ಹಿರಿಯ ಪತ್ರಕರ್ತರೊಬ್ಬರ ವಿಶ್ಲೇಷಣೆ. ಸರ್ಕಾರದ ಕೊರಳನ್ನೇ ಬಿಗಿದು ಬಿಡುತ್ತಾ ಸಾರಿಗೆ ಪರ್ವ. ವಿಪಕ್ಷಗಳೇ ಇಲ್ಲದ ಕೆಸಿಆರ್ಗಿಂತ ಧೈರ್ಯ ಬಿಎಸ್ವೈಗಿದೆಯಾ? ಕೋಡಿಹಳ್ಳಿಯನ್ನು ಕೆಡಿ ಅನ್ನೋ ಸಿಎಂ ಸದ್ಯ ಕಂಗಾಲಾಗಿದ್ದೇಕೆ? ರಾಜ್ಯದಲ್ಲಿರೋ 4 ಸಾರಿಗೆ ನಿಗಮಗಳ 1,39,000 ಕುಟುಂಬಗಳು ಬೀದಿಯಲ್ಲಿ ನಿಂತಿವೆ. ತಮ್ಮನ್ನು ಸರ್ಕಾರಿ ನೌಕರರು ಅಂತ ಪರಿಗಣಿಸಿ ಅಂತ ಹೋರಾಟಕ್ಕೆ ಇಳಿದಿವೆ. ದಿನ ಬೆಳಗಾದ್ರೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಕರೆದೊಯ್ಯುವ ರಾಜ್ಯ ಸಾರಿಗೆಯ ಸಾರಥಿಗಳು ನಿರ್ವಾಹಕರ ತ್ಯಾಗ, ನೋವು, ಸಂಕಟ ನಿಜಕ್ಕೂ ದೊಡ್ಡದು. ಯಾಕಂದ್ರೆ ಹಿಂದುಳಿದ ಸರ್ಕಾರಿ ನೌಕರರಿಗೆ ಹೋಲಿಸಿದರೆ ಸಾರಿಗೆ ನೌಕರರು ಹೆಚ್ಚು ಕಷ್ಟ, ಹೆಚ್ಚು ಸಂಕಟ, ಹೆಚ್ಚು ಸಮಸ್ಯೆಯ ಮಧ್ಯೆಯೇ ಕೆಲಸ ಮಾಡುತ್ತಾರೆ. ಆದರೆ ಸಾರಿಗೆ ನೌಕರರು ನಿವೃತ್ತಿಯಾದರೆ ಇವರಿಗೆ ತಿಂಗಳಿಗೆ ಸಿಗುವ ಪಿಂಚಣಿ ಕೇವಲ 2ರಿಂದ 3 ಸಾವಿರ ಮಾತ್ರ. ಒಂದು ವೇಳೆ ಸರ್ಕಾರ 1.39 ಲಕ್ಷ ಮಂದಿಯನ್ನ ಸರ್ಕಾರಿ ನೌಕರರು ಅಂತ ಪರಿಗಣಿಸಿದರೆ ನಿವೃತ್ತಿ ಬದುಕು ನಡೆಸಲಿಕ್ಕೆ ಚಾಲಕರು ಮತ್ತು ನಿರ್ವಾಹಕರಿಗೆ ಅನುಕೂಲವಾಗಲಿದೆ ಎಂಬುದೇ ಮುಷ್ಕರಕ್ಕೆ ಮೂಲ ಕಾರಣವಾಗಿದೆ. ಕಷ್ಟಪಟ್ಟು ದುಡಿಯೋ ಸಾರಿಗೆ ನೌಕರರ ಹೋರಾಟ ನಿಜಕ್ಕೂ ಸರಿಯಾದುದ್ದೇ. ಆದರೆ ಸರ್ಕಾರ ಸಾರಿಗೆ ನೌಕರರ ಹೋರಾಟವನ್ನು ಆರಂಭದಲ್ಲಿ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಯಾಕಂದರೆ ಸರ್ಕಾರ ಬೇರೆಯದ್ದೇ ಲೆಕ್ಕಾಚಾರದಲ್ಲಿತ್ತು. ಖಾಸಗಿ ಬಸ್ ತೋರಿಸಿ ಹೆದರಿಸೋ ಕೆಲಸ ಮಾಡಿತ್ತು. ಹೌದು, ಸಾರಿಗೆ ನೌಕರರೊಂದಿಗೆ ಸಚಿವರಾಗಲಿ ಸಿಎಂ ಆಗಲಿ ಕನಿಕರಕ್ಕೂ ಮಾತಾಡಲಿಲ್ಲ. ಕೇವಲ ಬಿಎಂಟಿಸಿ ಎಂಡಿ ಶಿಖಾ ಅವರು ಮಾತ್ರ ಸಾರಿಗೆ ನೌಕರರನ್ನ ಸಂತೈಸೋ ಕೆಲಸ ಮಾಡಿದ್ರು. ಯಾಕಂದ್ರೆ ಸರ್ಕಾರ ಮುಷ್ಕರ ನಿರತ ರಾಜ್ಯ ಸಾರಿಗೆ ನೌಕರರನ್ನ ಹೆದರಿಸೋಕೆ ಮುಂದಾಗಿತ್ತು. ಮುಷ್ಕರ ಕೈಬಿಡದಿದ್ದರೆ ನಾಳೆಯಿಂದ ಖಾಸಗಿ ವಾಹನಗಳನ್ನು ಓಡಿಸಲು ಸರ್ಕಾರ ಚಿಂತನೆ ನಡೆಸಿತ್ತು. ಈ ಕುರಿತು ಸಾರಿಗೆ ಸಚಿವರ ಮನೆಯಲ್ಲಿ ಮಹತ್ವದ ಸಭೆ ನಡೆಸಲಾಗಿದೆ. ಬಿಎಂಟಿಸಿ ಎಂಡಿ ಶಿಖಾ ಹಾಗೂ ಕೆಎಸ್ಆರ್ಟಿಸಿ ಎಂಡಿ ಶಿವಯೋಗಿ ಕಳಸದ ಜೊತೆ ಸಚಿವರು ಚರ್ಚೆ ನಡೆಸಿದರು. ಖಾಸಗಿ ಬಸ್ ಮಾಲೀಕರು ಸಾರಿಗೆ ನೌಕರರ ವಿರುದ್ಧ ಸರ್ಕಾರದ ಪರ ನಿಲ್ಲುವುದಿಲ್ಲ ಎಂದು ಹೇಳಿದ್ದಾರೆ. ಇದೇ ಕಾರಣಕ್ಕೆ ಸರ್ಕಾರ ಇದೀಗ ಇಕ್ಕಟ್ಟಿಗೆ ಸಿಲುಕಬೇಕಿದೆ. ವಿಪಕ್ಷಗಳೇ ಇಲ್ಲದ ಕೆಸಿಆರ್, ಜಗನ್ ಅಲ್ಲಿ ಹೆದರಿದ್ದೇಕೆ? ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಹೋರಾಟವನ್ನು ಮೊದಲಿಗೆ ಲಘುವಾಗಿ ಪರಿಗಣಿಸಿತ್ತು. ಆದ್ರೀಗ ಸರ್ಕಾರಕ್ಕೆ ಸಾರಿಗೆ ಸಂಕಟವೇ ಸರ್ಪವಾಗಿ ಸುತ್ತಿಕೊಳ್ಳುತ್ತಿದೆ. ಇದೇ ವಿಚಾರವನ್ನೇ ಹಿರಿಯ ಪತ್ರಕರ್ತರು ತಮ್ಮ ಫೇಸ್ಬುಕ್ನಲ್ಲಿ ಹೀಗೆ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಆಂಧ್ರ ಪ್ರದೇಶದಲ್ಲಿ ಬಲಿಷ್ಠ ವಿಪಕ್ಷವೇ ಇಲ್ಲದಂಥ ಜಗನ್ಮೋಹನ್ ರೆಡ್ಡಿ ಸರ್ಕಾರವೇ ಸಾರಿಗೆ ನೌಕರರ ಹೋರಾಟಕ್ಕೆ ತಲೆಬಾಗಿದೆ. ತೆಲಂಗಾಣದಲ್ಲೂ ಸಮರ್ಥ ವಿಪಕ್ಷವೇ ಇಲ್ಲದ ಕಲ್ವಕುಂಟ್ಲ ಚಂದ್ರಶೇಖರ್ ರಾವ್ ಸರ್ಕಾರವು ಸಾರಿಗೆ ನೌಕರರ ಹೋರಾಟಕ್ಕೆ ಶರಣಾಗಿದೆ. ಅಂಥದ್ರಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಂಥ ವಿಪಕ್ಷ ನಾಯಕ ಇದ್ದಾಗ್ಯೂ ಬಿಎಸ್ವೈ ಸರ್ಕಾರ ಸಾರಿಗೆ ನೌಕರರ ಹೋರಾಟವನ್ನು ಕಡೆಗಣಿಸಿತ್ತು. ಇದೀಗ ಸಾರಿಗೆ ನೌಕರರ ಹೋರಾಟಕ್ಕೆ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಧುಮುಕಿದ್ದಾರೆ. ಆತುರಾತುರವಾಗಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನು ಸಾರಿಗೆ ನೌಕರರ ಒಕ್ಕೂಟ ಗೌರವಾಧ್ಯಕ್ಷರನ್ನಾಗಿಸಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಾರಿಗೆ ನೌಕರರ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ. ಇದೆಲ್ಲದರ ಮಧ್ಯೆಯೂ ಸರ್ಕಾರ ಸಾರಿಗೆ ನೌಕರರನ್ನ ಕರೆದು ಮಾತಾಡಿಸುವ ಕೆಲಸಕ್ಕೆ ಕೈ ಹಾಕಿಲ್ಲ. ರಜೆ ಇಲ್ಲದೆ ದುಡಿಯೋ ನೌಕರರ ಬಗ್ಗೆ ಕರುಣೆಯೇ ಇಲ್ಲವೇ?
1.39 ಲಕ್ಷ ಕುಟುಂಬಗಳು ಭವಿಷ್ಯದ ದೃಷ್ಟಿಯಿಂದ ಹೋರಾಟ ನಡೆಸುತ್ತಿವೆ. ಆದರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಸಿಎಂ ಯಡಿಯೂರಪ್ಪ ಹೋರಾಟವನ್ನು ವಿರೋಧಿಸುತ್ತಿದ್ದಾರೆ. ನಿಮಗೆ ಗೊತ್ತಿದೆಯೋ ಇಲ್ಲವೋ, ಸಾಮಾನ್ಯ ಸರ್ಕಾರಿ ನೌಕರ ಎಲ್ಲ ರಜೆಯ ಸೌಲಭ್ಯದ ಜೊತೆ ಉತ್ತಮ ಸಂಬಳವನ್ನು ಪಡೆಯುತ್ತಾನೆ. ಆದರೆ ರಾಜ್ಯದ ಜನರನ್ನ ಸದಾ ಜಾಗೃತೆಯಿಂದ ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಿಸೋ ಸಾರಿಗೆ ನೌಕರರಿಗೆ ರಜೆಯೂ ಇಲ್ಲ, ಉತ್ತಮ ಸಂಬಳವೂ ಇಲ್ಲ. ರಾತ್ರಿ ಹಗಲು ಶಿಫ್ಟ್ಗಳ ಲೆಕ್ಕದಲ್ಲಿ ದುಡಿಯೋ ಸಾರಿಗೆ ನೌಕರರ ಬಗ್ಗೆ ಎಚ್.ಡಿ.ಕೆ, ಬಿಎಸ್ವೈಗೆ ಇಂಥ ಕೋಪ? ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ಸರ್ಕಾರದಂತೆಯೇ ಬಿಎಸ್ವೈ ಸರ್ಕಾರ ಸಾರಿಗೆ ಹೋರಾಟಗಾರರ ಹೋರಾಟಕ್ಕೆ ಮಣಿಯಲೇಬೇಕು. ಇಲ್ಲದಿದ್ದರೆ ಈ ಹೋರಾಟ ಮತ್ತಷ್ಟು ಉಗ್ರ ರೂಪ ಪಡೆಯಲಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಪ್ರತಿ 4 ವರ್ಷಕ್ಕೊಮ್ಮೆ ಕನಿಷ್ಠ 4% ಗರಿಷ್ಠ 10% ವೇತನ ಪರಿಷ್ಕರಣೆಯಾಗಿದೆ. ಅದರ ಪ್ರಕಾರ ಕಳೆದ ಜನವರಿಯಲ್ಲಿಯೇ ವೇತನ ಪರಿಷ್ಕರಣೆ ಮಾಡಬೇಕಿತ್ತು. ಕೊರೋನಾ ನೆಪದಲ್ಲಿ ವೇತನ ಪರಿಷ್ಕರಣೆ ಮಾಡಿಲ್ಲ. ಇದರ ಬಗ್ಗೆ ಕೂಡ ಸಾರಿಗೆ ನೌಕರರು ಬೇಸತ್ತಿದ್ದರು. ವೇತನ ಪರಿಷ್ಕರಣೆ ಮಾಡಲು ಮನವಿ ಮಾಡಿದರೂ ಸರ್ಕಾರ ಸ್ಪಂದಿಸಿರಲಿಲ್ಲ. ಈ ಆಕ್ರೋಶ ತೀವ್ರ ಸ್ವರೂಪದ ಹೋರಾಟವಾಗಿ ಹೊರಬಿದ್ದಿದೆ. ಬಿಎಸ್ವೈ ಸರ್ಕಾರಕ್ಕೆ ಹೋಲಿಸಿದ್ರೆ ಸಿದ್ದರಾಮಯ್ಯ ಸರ್ಕಾರವೇ ಸಾರಿಗೆ ನೌಕರರ ಕಣ್ಣೀರು ಒರೆಸೋ ಕೆಲಸವನ್ನಾದರೂ ಮಾಡಿತ್ತು. ಸದ್ಯ ಖುದ್ದು ಸಿದ್ದು ಹೋರಾಟಕ್ಕೆ ಧುಮುಕಿರೋದ್ರಿಂದ ಸಾರಿಗೆ ಸಂಕಟವೇ ಸರ್ಕಾರಕ್ಕೆ ಸರ್ಪವಾದೀತು ಪರಾಕ್ ಅನ್ನೋ ಹಿರಿಯ ಪತ್ರಕರ್ತರೊಬ್ಬರ ವಿಶ್ಲೇಷಣೆ ನಿಜವಾಗಬಹುದು. ನೀವೇ ಹೇಳಿ, ರಾತ್ರಿ ಹಗಲು ದುಡಿಯೋ ರಾಜ್ಯ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕಲ್ಲವೇ? ನೆರೆಯ ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಆಗುವಂಥದ್ದು ಕರ್ನಾಟಕದಲ್ಲಿ ಯಾಕಾಗೋದಿಲ್ಲ? ಕೇಂದ್ರದಲ್ಲಿ ಮೋದಿ ಇದ್ದು ರಾಜ್ಯದಲ್ಲಿ ಬಿಎಸ್ವೈ ಇದ್ದಾಗ್ಯೂ ಕೆಸಿಆರ್, ಜಗನ್ ರೀತಿ ಬಿಎಸ್ವೈ ಧೈರ್ಯ ಮಾಡುತ್ತಿಲ್ಲಬೇಕೆ? ಕೇಂದ್ರ ರಾಜ್ಯದಲ್ಲಿ ಒಂದೇ ಸರ್ಕಾರ ಇದ್ದಾಗ್ಯೂ ರಾಜ್ಯದ ಜನಕ್ಕೆ ನ್ಯಾಯ ಒದಗಿಸೋಕೆ ಸಾಧ್ಯವಿಲ್ಲವೇ? ಸಾರಿಗೆ ನೌಕರರ ಬೆನ್ನಿಗೆ ಬೆನ್ನಾಗಿ ನಿಂತಿರೋ ಸಿದ್ದು ಆರ್ಭಟಕ್ಕೆ ಸರ್ಕಾರ ಮಣಿಯುತ್ತಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.